ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಂಟೆಂಟ್ ಕ್ಯಾನ್ವಸ್ ಅಂತ ಹೇಳ್ತಾ ಇವತ್ತು ತುಂಬಾ ಸ್ಪೆಷಲ್ ಆಗಿರೋವಂಥ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀವಿ. ಏನಂತ ಅಂದರೆ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದು ಪ್ಲಮ್ ಕೇಕ್ ಅಲ್ವಾ. ಸೊ ಪ್ಲಮ್ ಕೇಕ್ನ ಯಾವ ರೀತಿ ಫ್ಲಫಿಯಾಗಿ ಮಾಡೋದಂತ ತೋರಿಸ್ತಿದ್ದೀನಿ. ಇನ್ ಕೇಸ್ ಏನಾದರೂ ಫಸ್ಟ್ ಟೈಮ್ ಕೇಕ್ನ ಟ್ರೈ ಮಾಡ್ತಿದ್ರೆ ಕೆಲವೊಂದು ಟಿಪ್ಸ್ನ ಅದರಲ್ಲಿ ಆ್ಯಡ್ ಮಾಡಿದ್ದೀವಿ. ಈಗ ಕೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಕೇಕ್ ಮಾಡೋದಕ್ಕೆ ಎಲ್ಲದನ್ನು ನಾನು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಸೊ ಪ್ರತಿಯೊಂದನ್ನು 1/4 ಕಪ್ ಆಗೋಷ್ಟು ಹಾಕ್ತಿದ್ದೀನಿ. ಇಲ್ಲಿ 1/4 ಕಪ್ ಆಗೋಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಚೆರೀಸ್ ಹಾಕ್ತಿದ್ದೀನಿ. ಹಾಗೆಯೇ ಒಂದು 5 ಡೇಟ್ಸ್ನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಒಣದ್ರಾಕ್ಷಿ, ಕ್ರೇನ್ಬೆರೀಸ್, ಕಪ್ಪು ಒಣದ್ರಾಕ್ಷಿ ಇದಿಷ್ಟನ್ನು 1/4 ಕಪ್ನೇ ತೊಗೊಂಡಿದ್ದೀನಿ. ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ನಿಮಗೆ ಕ್ರಷ್ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಹಾಕ್ಬೋದು. ಹಾಗೆಯೇ ಒಂದು 1/4 ಕಪ್ ಆಗೋಷ್ಟು ಒಂದು 3 ಕಲರ್ಸ್ ಮಿಕ್ಸಲ್ಲಿರುವಂಥ ಟ್ಯೂಟಿ ಫ್ರೂಟಿನ ಹಾಕ್ತಿದ್ದೀನಿ. ಇದಿಷ್ಟರಲ್ಲಿ ನೀವು ಯಾವುದಾದ್ರೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆಯೇ ನಾನು 1 ಕಪ್ ಅಳತೆ ಅಷ್ಟು ಗ್ರೇಪ್ ಜ್ಯೂಸ್ನ ಹಾಕ್ತಿದ್ದೀನಿ. ಟ್ರೆಡಿಷ್ನಲ್ ಆಗಾದರೆ ಆಲ್ಕೋಹಾಲ್ನ ಯೂಸ್ ಮಾಡಿ ಸೋಕ್ ಮಾಡ್ತಾರೆ. ಬಟ್ ಈಗ ನಾನ್ ಆಲ್ಕೋಹಾಲಿಕ್ ಕೇಕ್ ಆಗಿರೋದ್ರಿಂದ ಒಂದು ವೈನ್ದು ಟೇಸ್ಟ್ ಕೊಡಲಿ ಅಂದ್ಬಿಟ್ಟು ನಾನು ಗ್ರೇಪ್ ಜ್ಯೂಸ್ನ ಹಾಕ್ತಿದ್ದೀನಿ. ನಿಮಗೆ ಗ್ರೇಪ್ ಫ್ಲೇವರ್ ಇಷ್ಟ ಇಲ್ಲ ಅಂತಂದರೆ ಆರೆಂಜ್ ಜ್ಯೂಸ್ ಕೂಡ ಹಾಕೋಬೋದು. ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಟೈಟ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಡಾರ್ಕ್ ಪ್ಲೇಸ್ ಅಟ್ಲೀಸ್ಟ್ ಸನ್ಲೈಟ್ ಬೀಳದೇ ಇರೋವಂಥ ಜಾಗದಲ್ಲಿ ಅಟ್ಲೀಸ್ಟ್ ಕೇಕ್ ಮಾಡೋಕ್ಕೆ 3 hours ಬಿಫೋರ್ ನೀವು ಇದನ್ನು ಸೋಕ್ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಸೋಕ್ ಮಾಡಿದರೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಜ್ಯೂಸಲ್ಲಿ ಸೋಕ್ ಆಗಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 3 ಗಂಟೆ ಆದಮೇಲೆ ಕ್ಯಾರಮೆಲ್ ಸಿರಪ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದಕ್ಕೆ ನಮಗೆ ಟೋಟಲ್ ನಾನೀಗ ತೊಗೊಂಡಿರೋ ಅಂಥ ಅಳತೆಗೆ 2 ಕಪ್ ಆಗುವಷ್ಟು ಸಕ್ಕರೆ ಬೇಕಾಗುತ್ತೆ. ಅದರಲ್ಲಿ ಅರ್ಧ ಕಪ್ ಸಕ್ಕರೆನ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಕರಗಿಸ್ಕೊಳ್ತೀನಿ. ಸಕ್ಕರೆ ಕಲರ್ ಬಂದು ನಮಗೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದಾಗ ಅರ್ಧ ಕಪ್ಪಷ್ಟು ಬಿಸಿನೀರನ್ನ ಹಾಕಿ, ಬಿಸಿನೀರು ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕಿ. ಏನಂತ ಅಂದರೆ ಆ್ಯಡ್ ಮಾಡೋ ಟೈಮಲ್ಲಿ ಸ್ವಲ್ಪ ಬಬಲ್ ಬರುತ್ತೆ. ಇಫ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವು ಕೋಲ್ಡ್ ವಾಟರ್ ಕೂಡ ಹಾಕ್ಬೋದು. ಬಟ್ ಬಿಸಿನೀರು ಹಾಕಿದರೆ ಆ ಕ್ಯಾರಮೆಲ್ ಸಿರಪ್ ಏನಿರುತ್ತೆ ಅದು ಗಟ್ಟಿ ಆಗಲ್ಲ ಅಂತ ಬಿಸಿನೀರನ್ನ ಹಾಕ್ತೀವಿ. ಸೊ ನಮಗೆ ಕೇಕಿಗೆ ಕಲರ್ ಕೊಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಈ ಕ್ಯಾರಮೆಲ್ ಸಿರಪ್. ಸೊ ಇದು ಆದಷ್ಟು ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಸಕ್ಕರೆನ ಕರಗಿಸ್ಕೊಂಡು ಅದಾದಮೇಲೆ ಬಿಸಿನೀರಿಗೆ ಹಾಕಿ ಅದು ಚೆನ್ನಾಗಿ ತಣ್ಣಗಾಗಬೇಕು. ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡು ಎತ್ತಿಟ್ಬಿಡೋಣ. ಅದು ತಣ್ಣಗಾದ್ಮೇಲೆ ಅಷ್ಟೇ ಅದನ್ನು ಕೇಕಿಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಕ್ಕೆ 1.5 ಕಪ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆಯೇ ಫ್ಲೇವರ್ಗೆ ನಮಗೆ ಮಸಾಲ ಐಟಮ್ಸ್ ಬೇಕಾಗುತ್ತೆ. ಸೊ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಇಲ್ಲ ನಿಮ್ಮ ಮನೇಲಿ ಇದ್ದರೆ ಆ ಮಸಾಲ ಪುಡಿನ ನೀವು ಹಾಕ್ಬೋದು. ಅಂದರೆ ಚಕ್ಕೆ ಪೌಡರ್, ಏಲಕ್ಕಿ ಪೌಡರ್ ಈ ಥರ ಹಾಕ್ಬೋದು. ನೀವು ಮನೆಗೆ ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಾ ಅಂತ ಅಂದರೆ ಸಕ್ಕರೆ ಪುಡಿ ಮಾಡ್ಕೊಳ್ತೀವಲ್ಲ ಅದ್ರ ಜೊತೆಗೇನೆ 1-2 ಏಲಕ್ಕಿ, ಹಾಗೆಯೇ 1-2 ಲವಂಗ ಮತ್ತು 1-2 ಇಂಚಷ್ಟು ಚಕ್ಕೆನ ನೀವು ಇದಕ್ಕೇನೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಮನೇಲಿ ಇಲ್ಲ ಅಂತ ಅಂದರೆ. ಸೊ ಇದನ್ನು ನುಣ್ಣಕ್ಕೆ ಪೌಡರ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಕೇಕ್ ಸ್ವಲ್ಪ ಉಬ್ಬಿ ಬರಬೇಕಂದ್ರೆ ಮೊಟ್ಟೆನ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನನ್ನ ಹತ್ರ ಇಲ್ಲಿ ಎಲೆಕ್ಟ್ರಿಕ್ ವಿಸ್ಕರ್ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 30 ಸೆಕೆಂಡ್ಸ್ ಅಷ್ಟು ಮೊಟ್ಟೆನ ಹಾಕ್ಕೊಂಡು ಒಂದು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಮೊಟ್ಟೆ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಎಣ್ಣೆ, ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ನಿಮಗೆ ವೆನಿಲಾ ಎಸೆನ್ಸ್ ಸ್ವಲ್ಪ ಕಮ್ಮಿ ಬೇಕು ಅಂದರೆ ಹಾಕೋಬೋದು. ಹಾಗೆಯೇ ಎಣ್ಣೆನೂ ಅಷ್ಟೇ 1/4 ಕಪ್ ಅಷ್ಟು ಹಾಕ್ಕೊಂಡು ತುಂಬ ರುಬ್ಕೊಳ್ಳೋಕೆ ಹೋಗಬೇಡಿ. ಒಂದು 30 ಸೆಕೆಂಡ್ಸ್ ರುಬ್ಬಿದರೆ ಸಾಕು. ತುಂಬ ವಿಸ್ಕ್ ಮಾಡಿದರೆ ಏನಂತ ಅಂದರೆ ಅದು ಕೇಕ್ ಬೆಂಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆಯೇ ನಾವು ಓವನ್ನಲ್ಲಿ ಮಾಡದೇ ಇರೋದ್ರಿಂದ ಈ ಕಡೆ ನಾವು ಕೇಕ್ ಬೇಕ್ ಮಾಡೋಕ್ಕೆ ಯಾವ ಪಾತ್ರೆ ತೊಗೊಂಡಿರ್ತೀವಲ್ವ ಅದಕ್ಕೆ ಒಂದು ಲೇಯರ್ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡೋಣ. ಇದು ಪ್ರೀ ಹೀಟ್ ಆಗೋದ್ರೊಳಗಡೆ ನಾವಿಲ್ಲಿ ಕೇಕಿಗೆ ರೆಡಿ ಮಾಡ್ಕೋಬೋದು. ಸೊ ನಾನು ಮೈದಾನ 1.5 ಕಪ್ ಅಷ್ಟು ತೊಗೊಂಡಿದ್ದೀನಿ. 1.5 ಕಪ್ ಅಷ್ಟು ತೊಗೊಂಡ್ರೆ ನಿಮಗೆ 6 ಇಂಚಸ್ ಮೌಲ್ಡಲ್ಲಿ ನೀಟಾಗಿ ಕೂರುತ್ತೆ. ಸೊ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಏನಂತ ಅಂದರೆ ಹಾಲಿನ ಪೌಡರ್ ಹಾಕೊಳ್ಳೋಣ. ಹಾಲಿನ ಪೌಡರ್ ಹಾಕಿದ್ರೇ ತುಂಬ ಟೇಸ್ಟ್ ಕೊಡೋದು, ಹಾಗೆಯೇ ಸ್ವೀಟ್ನೆಸ್ ಕೊಡೋ ಅಂಥದ್ದು. ಮತ್ತು 1 ಸ್ಪೂನಷ್ಟು 1 ಟೇಬಲ್ ಸ್ಪೂನಷ್ಟು ಕೋಕೋವಾ ಪೌಡರ್ ಹಾಕೊಳ್ಳೋಣ. ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಿದ್ದೀನಿ. ನೀವು ಸ್ವಲ್ಪ ಬೇಕಿಂಗ್ ಸೋಡಾ ಜಾಸ್ತಿ ಹಾಕಿದರೆ ತುಂಬಾ ಉಬ್ಬುತ್ತೆ.
ಸೊ ನೋಡಿಕೊಂಡು ಬೇಕಿಂಗ್ ಪೌಡರ್ ಹಾಗೆಯೇ ಬೇಕಿಂಗ್ ಸೋಡಾನ ಹಾಕಿ ಏನು ಈ ಡ್ರೈ ಮಿಕ್ಸ್ ಇದೆ ಅಲ್ವಾ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಇದನ್ನು ಮಿಕ್ಸ್ ಆದಮೇಲೆ ನಾವು ಮೊಟ್ಟೆನ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವರು ಹಾಲನ್ನ ಮುಂಚೆನೇ ಹಾಕ್ತಾರೆ, ಹಾಲನ್ನ ನಾವು ಸ್ವಲ್ಪ ಲೇಟಾಗಿ ಹಾಕೋಣ, ಯಾಕಂದರೆ ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ತೆಳು ಆದರೆ ಕೇಕ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನಮಗೆ ಅದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಕ್ಯಾರಮೆಲ್ ಸಿರಪ್ ಏನು ರೆಡಿ ಮಾಡ್ಕೊಂಡಿದ್ವಿ ಅಲ್ಲ ಅದು ತಣ್ಣಗಾದ್ಮೇಲೆ ಅದನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಡ್ರೈ ಫ್ರೂಟ್ಸ್ನ ನೆನಾಕಿಟ್ಟಿದ್ವಲ್ಲ ಅದು ಜ್ಯೂಸಲ್ಲಿ ನೀಟಾಗಿ ಹೀರ್ಕೊಂಡು ನೀಟಾಗಿ ಸೋಕ್ ಆಗಿದೆ. ಸೊ ಅದನ್ನು ಕೂಡ ಈ ಮಿಕ್ಸರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ವ. ಈಗ ನಿಮಗೆ ಗಟ್ಟಿ ನೋಡಿಕೊಂಡು ಹಾಲನ್ನ ಹಾಕ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಹಾಫ್ ಕಪ್ಪಷ್ಟು ಮಿಲ್ಕ್ ಬೇಕಾಗುತ್ತೆ. ನಿಮ್ಗೆ ಏನಾದರೂ ಅದು ಗಟ್ಟಿ ಇತ್ತು ಮುಂಚೆನೆ ಅಂತ ಅಂದರೆ ಸ್ವಲ್ಪ ಮಿಲ್ಕ್ನ ಹಾಕಿ. ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಂದ್ರೆ ನಾರ್ಮಲ್ ಕೇಕ್ ಬ್ಯಾಟರ್ಗಿಂತ ಸ್ವಲ್ಪ ತೆಳುಗಿದ್ರೆ ಸಾಕು. ತುಂಬ ತೆಳುಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿ ಆದರೆ ಡ್ರೈ ಫ್ರೂಟ್ಸ್ ಎಲ್ಲ ಕೆಳಗಡೆ ಕೂತ್ಕೊಂಡು ಫುಲ್ ಕೇಕಿಗೆ ಮಿಕ್ಸ್ ಆಗಲ್ಲ. ಹಾಗಾಗಿ ಸೊ ಈಗ ಏನಂತ ಅಂದರೆ ನಾವು ಒಂದು 6 ಇಂಚಸ್ ಅಷ್ಟು ಮೋಲ್ಡ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಳಗೆ ಮತ್ತು ಹೊರಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ಬಟರ್ ಪೇಪರ್ನ ಹಾಕಿ ಬಟರ್ ಪೇಪರ್ ಮೇಲೂ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಳಿ. ನಾವೀಗ ಆಯಿಲ್ನ ಹಾಕೋದ್ರಿಂದ ಕೇಕ್ನ ನಾವು ತೆಗಿವಾಗ ಬಟರ್ ಪೇಪರ್ನ ನೀಟಾಗಿ ತೆಗಿಬೋದು, ಅದು ಮೌಲ್ಡ್ಗೆ ಅಂಟ್ಕೊಳ್ಳಲ್ಲ. ಸೊ ನೀಟಾಗಿ ಸುತ್ತನೂ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಮೌಲ್ಡ್ಗೆ ಹಾಕ್ತಾ ಇದ್ದೀನಿ. ತುಂಬ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇರಲಿ, ಯಾಕಂದರೆ ಮೊಟ್ಟೆ ಹಾಗೆಯೇ ಬೇಕಿಂಗ್ ಸೋಡಾ ಎಲ್ಲ ಹಾಕಿರೋದ್ರಿಂದ ಉಬ್ಬಿ ಆಮೇಲೆ ಕೇಕು ಉಕ್ಕಿದ್ರೆ ಕಷ್ಟ. ಸೊ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಸ್ವಲ್ಪ ಮೇಲೆ ಜಾಗನ ಬಿಡಿ. ಸೊ ಅದು ಜಾಗ ಇದ್ದು ಉಬ್ಬಿದ್ರೂ ನೀಟಾಗಿ ಕೇಕ್ ಬರುತ್ತೆ. ಹಾಗೆಯೇ ಟಾಪಲ್ಲಿ ಡೆಕೋರೇಷನ್ಗೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ಇದು 10 ಮಿನಿಟ್ಸ್ ಮುಂಚೆ ಇಟ್ಟಿದ್ದು, ಇವಾಗ 10 ಮಿನಿಟ್ಸ್ ಅಷ್ಟು ಪ್ರೀ ಹೀಟ್ ಆಗಿದೆ. ಅದನ್ನು ಇವಾಗ ಮೋಲ್ಡ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಪಾತ್ರೆ ಒಳಗಡೆ ಇಡೋಣ. ಸೊ ಇಡುವಾಗ ಸ್ವಲ್ಪ ಹುಷಾರು, ಸುತ್ತನೂ ಸ್ವಲ್ಪ ಬಿಸಿ ಇರೋದ್ರಿಂದ. ಹಾಗೆಯೇ ಇಟ್ಟಿದ ಮೇಲೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಒಂದು 40 to 45 ಮಿನಿಟ್ಸ್ ಅಷ್ಟು ನಾವು ಬೇಕ್ ಮಾಡಬೇಕಾಗುತ್ತೆ. ಹಾಗೆಯೇ ಬೇಕ್ ಮಾಡುವಾಗ ಪದೇ ಪದೇ ನೀವು ತೆಗೆದು ನೋಡೋಕ್ಕೆ ಹೋಗಬೇಡಿ. 40-45 ಮಿನಿಟ್ಸ್ ಅಷ್ಟು ನೀಟಾಗಿ ಬಿಟ್ಬಿಡಿ. ಸೊ 45 ಮಿನಿಟ್ಸ್ ಆದಮೇಲೆ ಒಂದು ಚಾಪ್ಸ್ಟಿಕ್ ಅಥವಾ ಒಂದು ಚಾಕುಯಿಂದ ನೀವು ಅದನ್ನು ಒಂದು ಸಲ ಡಿಪ್ ಮಾಡಿ ನೋಡಿ, ಅದು ನೀಟಾಗಿ ಯಾವುದು ಅಂಟ್ಕೊಳ್ದಿರೋ ಹಂಗೆ ಬಂದರೆ ಕೇಕ್ ಬೇಕಾಗಿದೆ ಅಂತ. ಸೊ ಅದಾದಮೇಲೆ ಮೌಲ್ಡ್ನ ಹೊರಗೆ ಎತ್ತಿಟ್ಟು ಒಂದು ಬಟ್ಟೆಯಿಂದ ಮುಚ್ಚಿಡಿ. ಯಾಕಂತಂದರೆ ನಾವು ಬಿಸಿ ಇದ್ದಾಗಲೇ ಕೇಕ್ನ ತೆಗೆದ್ರೆ ಅದು ನೀಟಾಗಿ ಬರಲ್ಲ. ಹಾಗೆಯೇ ಬಟ್ಟೆ ಮುಚ್ಚಿಟ್ಟಿಲ್ಲ ಅಂದರೆ ಕೇಕ್ದು ಟಾಪ್ ಲೇಯರ್ ಏನಿದೆ ಅದು ಸ್ವಲ್ಪ ಗಟ್ಟಿ ಬಂದು ಪ್ಲಮ್ ಕೇಕ್ ಚೆನ್ನಾಗಲ್ಲ. ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಸುತ್ತನೂ ಚಾಕು ಸಹಾಯದಿಂದ ಕೇಕ್ನ ಎತ್ಕೊಂಡು ಅದಾದಮೇಲೆ ಸುತ್ತ ಇರೋವಂಥ ಬಟರ್ ಪೇಪರ್ನ ನೀಟಾಗಿ ರಿಮೂವ್ ಮಾಡಿ ನಮಗೆ ತುಂಬಾ ಫ್ಲಫಿ ಆಗಿರೋವಂಥದ್ದು ಹಾಗೆಯೇ ತುಂಬ ಟೇಸ್ಟಿ ಆಗಿರೋವಂಥ ಪ್ಲಮ್ ಕೇಕ್ ರೆಡಿ ಆಗುತ್ತೆ. ಮಾಡೋದು ತುಂಬಾ ಈಸಿ, ಬಟ್ ಫಸ್ಟ್ ಟೈಮ್ ಯೂಸರ್ ಆದರೆ ದಯವಿಟ್ಟು ಮೆಷರ್ಮೆಂಟ್ಸಲ್ಲಿ ಮಾಡಿ, ಸೊ ದಟ್ ನಮಗೆ ಕೇಕ್ ಹಾಳಾಗಲ್ಲ. ಸೊ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಈ ಥರ ಇಂಟ್ರೆಸ್ಟಿಂಗ್ ಕುಕ್ಕಿಂಗ್ ವೀಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.